ಶಾಂತಿ. ಮುರಳಿಯ ದಿನಾಂಕ 29/5/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಿಂದ ನೆನಪು ಸಿಗುತ್ತದೆ. ಯಾವ ಮಕ್ಕಳು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ಆಕರ್ಷಣೆ ತಂದೆಗೂ ಸಹ ಆಗುತ್ತದೆ. ಪ್ರಶ್ನೆ: ತಮ್ಮ ಪರಿಪಕ್ವ ಅವಸ್ಥೆಯ ಗುರುತು ಏನಾಗಿದೆ? ಆ ಅವಸ್ಥೆಯನ್ನು ಪಡೆಯುವ ಪುರುಷಾರ್ಥವನ್ನು ತಿಳಿಸಿ. ಉತ್ತರ: ತಾವು ಮಕ್ಕಳಿಗೆ ಪರಿಪಕ್ವ ಅವಸ್ಥೆ ಇದ್ದಾಗ ಎಲ್ಲ ಕರ್ಮ ಇಂದ್ರಿಯಗಳು ಶೀತಲ ಆಗಿಬಿಡುತ್ತದೆ. ಕರ್ಮೇಂದ್ರಿಯಗಳಿಂದ ಯಾವುದೇ ಉಲ್ಟಾ ಕರ್ಮ ಆಗುವುದಿಲ್ಲ. ಅವಸ್ಥೆ ಅಚಲ ಅಡೋಲವಾಗಿ ಬಿಡುತ್ತದೆ. ಈ ಸಮಯದ ಅಡೋಲ ಅವಸ್ಥೆಯಿಂದ 21 ಜನ್ಮಗಳಿಗಾಗಿ ಕರ್ಮ ಇಂದ್ರಿಯಗಳು ವಶ ಆಗಿಬಿಡುತ್ತದೆ. ಈ ಅವಸ್ಥೆಯನ್ನು ಪಡೆದುಕೊಳ್ಳಲು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನೋಟ್ ಮಾಡಿಕೊಳ್ಳುವುದರಿಂದ ಎಚ್ಚರಿಕೆಯಿಂದ ಇರುತ್ತೀರಿ. ಯೋಗ ಬಲದಿಂದಲೇ ಕರ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳಬೇಕು. ಯೋಗವೇ ನಿಮ್ಮ ಅವಸ್ಥೆಯನ್ನು ಪರಿಪಕ್ವ ಮಾಡುತ್ತದೆ. ಓಂ ಶಾಂತಿ. ಇದು ನೆನಪಿನ ಯಾತ್ರೆಯಾಗಿದೆ. ಮಕ್ಕಳೆಲ್ಲ ಈ ಯಾತ್ರೆಯಲ್ಲಿ ಇರುತ್ತಾರೆ. ಕೇವಲ ನೀವು ಇಲ್ಲಿ ಹತ್ತಿರ ಇದ್ದೀರಿ. ಯಾರು ಯಾರು ಎಲ್ಲೆಲ್ಲಿದ್ದಾರೋ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದಾಗ ಅವರು ಸ್ವತಃವಾಗಿಯೇ ಹತ್ತಿರ ಬಂದು ಬಿಡುತ್ತಾರೆ. ಹೇಗೆ ಚಂದ್ರಮನ ಮುಂದೆ ಯಾವುದಾದರೂ ನಕ್ಷತ್ರ ಬಹಳ ಹತ್ತಿರ ಇರುತ್ತದೆ, ಕೆಲವು ಬಹಳ ಹೊಳೆಯುತ್ತಿರುತ್ತವೆ, ಕೆಲವು ಹತ್ತಿರ, ಕೆಲವು ದೂರ ಸಹ ಇರುತ್ತವೆ. ಈ ನಕ್ಷತ್ರ ಬಹಳ ಹೊಳೆಯುತ್ತಿದೆ, ಈ ನಕ್ಷತ್ರ ಬಹಳ ಹತ್ತಿರ ಇದೆ, ಇದಂತೂ ಹೊಳೆಯುವುದೇ ಇಲ್ಲ ಎನ್ನುವುದು ಕಂಡುಬರುತ್ತದೆ. ತಾವು ಜ್ಞಾನ ಹಾಗೂ ಯೋಗದ ನಕ್ಷತ್ರಗಳಾಗಿದ್ದೀರಿ ಎಂದು ನಿಮ್ಮದು ಸಹ ಗಾಯನವಿದೆ. ಮಕ್ಕಳಿಗೆ ಜ್ಞಾನ ಸೂರ್ಯ ಸಿಕ್ಕಿದ್ದಾರೆ. ತಂದೆ ಮಕ್ಕಳನ್ನೇ ನೆನಪು ಮಾಡುತ್ತಾರೆ. ಸೇವಾದಾರಿ ಮಕ್ಕಳನ್ನು ನೆನಪು ಮಾಡುತ್ತಾರೆ. ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಆ ತಂದೆಯನ್ನೇ ನೆನಪು ಮಾಡುತ್ತೇವೆ ಅಂದಾಗ ನೆನಪಿನಿಂದ ನೆನಪು ಸಿಗುತ್ತದೆ. ಎಲ್ಲಿ ಇಂತಹ ಸೇವಾಧಾರಿ ಮಕ್ಕಳಿರುತ್ತಾರೆ, ಜ್ಞಾನ ಸೂರ್ಯ ತಂದೆಯೂ ಸಹ ಅವರನ್ನು ನೆನಪು ಮಾಡುತ್ತಾರೆ. ಮಕ್ಕಳು ಸಹ ನೆನಪು ಮಾಡುತ್ತಾರೆ. ಯಾವ ಮಕ್ಕಳು ನೆನಪು ಮಾಡುವುದಿಲ್ಲವೋ ಅವರನ್ನು ತಂದೆಯೂ ಸಹ ನೆನಪು ಮಾಡುವುದಿಲ್ಲ. ಅವರಿಗೆ ತಂದೆಯ ನೆನಪು ಸಹ ತಲುಪುವುದಿಲ್ಲ. ನೆನಪಿನಿಂದ ಖಂಡಿತ ನೆನಪು ಸಿಗುತ್ತದೆ. ಮಕ್ಕಳನ್ನು ಸಹ ನೆನಪು ಮಾಡಬೇಕು. ಬಾಬಾ, ತಾವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು ಮಕ್ಕಳು ಕೇಳುತ್ತಾರೆ. ತಂದೆ ಹೇಳುತ್ತಾರೆ, ಏಕೆ ಮಾಡುವುದಿಲ್ಲ? ಈ ರೀತಿ ಬಾಬಾ ಏಕೆ ನೆನಪು ಮಾಡುವುದಿಲ್ಲ? ಯಾರು ಹೆಚ್ಚು ಪವಿತ್ರರಾಗಿದ್ದಾರೆ ಮತ್ತು ತಂದೆಯ ಜೊತೆ ಪ್ರೀತಿ ಹೆಚ್ಚು ಇರುತ್ತದೆ ಮತ್ತು ಅಷ್ಟೇ ಆಕರ್ಷಣೆ ಮಾಡುತ್ತಾರೆ. ನಾವು ಎಷ್ಟು ಬಾಬರವರನ್ನು ನೆನಪು ಮಾಡುತ್ತೇವೆ ಎಂದು ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ. ಒಬ್ಬರ ನೆನಪಿನಲ್ಲಿ ಇರುವುದರಿಂದ ಮತ್ತೆ ಈ ಹಳೆಯ ಪ್ರಪಂಚ ಮರೆತು ಹೋಗುತ್ತದೆ. ಬಾಬಾರವರನ್ನೇ ನೆನಪು ಮಾಡುತ್ತಾ ಮಾಡುತ್ತಾ ಹೋಗಿ ಮಿಲನ ಮಾಡುತ್ತಾರೆ. ಈಗ ಮಿಲನ ಮಾಡುವ ಸಮಯ ಬಂದಿದೆ. ಡ್ರಾಮಾದ ರಹಸ್ಯವನ್ನು ಸಹ ಬಾಬಾ ತಿಳಿಸಿದ್ದಾರೆ. ತಂದೆ ಬರುತ್ತಾರೆ, ಬಂದು ಮಕ್ಕಳನ್ನು ತನ್ನ ಆತ್ಮಿಕ ಮಕ್ಕಳನ್ನಾಗಿ ಮಾಡುತ್ತಾರೆ. ಪತಿತರಿಂದ ಪಾವನ ಹೇಗೆ ಆಗಬೇಕು ಎಂದು ಕಲಿಸುತ್ತಾರೆ. ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಆದರೆ ನೆನಪು ಎಲ್ಲರಿಗೂ ನಂಬರ್ ವಾರ್ ತನ್ನ ತನ್ನ ಪುರುಷಾರ್ಥದನುಸಾರ ಸಿಗುತ್ತದೆ. ಅವರು ಎದುರಿನಲ್ಲಿ ನಿಂತಿದ್ದಾರೆ ಎನ್ನುವಷ್ಟು ಬಹಳ ನೆನಪು ಮಾಡುತ್ತಾರೆ. ಕರ್ಮಾತೀತ ಅವಸ್ಥೆಯೂ ಸಹ ಈ ರೀತಿ ಆಗಬೇಕು. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ. ಕರ್ಮೇಂದ್ರಿಯಗಳು ಬಹಳ ಚಂಚಲ ಆಗುತ್ತವೆ ಅಲ್ಲವೇ? ಇದನ್ನೇ ಮಾಯೆ ಎಂದು ಹೇಳಲಾಗುತ್ತದೆ. ಕರ್ಮ ಇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕರ್ಮ ಆಗಬಾರದು. ಇಲ್ಲಿ ಯೋಗ ಬಲದಿಂದ ಕರ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳಬೇಕು. ಅವರಂತೂ ಔಷಧಿಯಿಂದ ವಶ ಮಾಡಿಕೊಳ್ಳುತ್ತಾರೆ. ಇವು ಏಕೆ ವಶ ಆಗುವುದಿಲ್ಲ ಎಂದು ಮಕ್ಕಳು ಕೇಳುತ್ತಾರೆ. ನೀವು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಕರ್ಮ ಇಂದ್ರಿಯಗಳು ವಶ ಆಗಿಬಿಡುತ್ತವೆ ಎಂದು ತಂದೆ ಹೇಳುತ್ತಾರೆ. ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುತ್ತದೆ. ಇದು ಕೇವಲ ನೆನಪಿನ ಯಾತ್ರೆಯಿಂದಲೇ ಆಗುತ್ತದೆ. ಇದಕ್ಕೆ ಭಾರತದ ಪ್ರಾಚೀನ ರಾಜಯೋಗ ಎಂದು ಗಾಯನವೂ ಸಹ ಇದೆ ಅಂದಾಗ ಭಗವಂತನೇ ಕಲಿಸುತ್ತಾರೆ.
ಭಗವಂತ ತನ್ನ ಮಕ್ಕಳಿಗೆ ಕಲಿಸುತ್ತಾರೆ, ವಿಕಾರಿ ಕರ್ಮ ಇಂದ್ರಿಯಗಳ ಮೇಲೆ ಯೋಗ ಬಲದಿಂದ ಜಯಗಳಿಸುವ ಪುರುಷಾರ್ಥ ಮಾಡಬೇಕು. ಸಂಪೂರ್ಣರು ಅಂತ್ಯದಲ್ಲಿ ಆಗುತ್ತೀರಿ. ಪರಿಪಕ್ವ ಅವಸ್ಥೆ ಇದ್ದಾಗ ಮತ್ತೆ ಯಾವುದೇ ಕರ್ಮ ಇಂದ್ರಿಯಗಳು ಚಂಚಲತೆ ಮಾಡುವುದಿಲ್ಲ. ಈಗ ಚಂಚಲತೆ ಸಮಾಪ್ತಿ ಆಗುವುದರಿಂದ ಮತ್ತೆ 21 ಜನ್ಮಗಳಿಗಾಗಿ ಯಾವುದೇ ಕರ್ಮೇಂದ್ರಿಯ ಮೋಸ ಮಾಡುವುದಿಲ್ಲ. 21 ಜನ್ಮಗಳಿಗಾಗಿ ಕರ್ಮ ಇಂದ್ರಿಯಗಳು ವಶ ಆಗಿಬಿಡುತ್ತವೆ. ಎಲ್ಲದಕ್ಕಿಂತ ಮುಖ್ಯ ಕಾಮವಿಕಾರವಾಗಿದೆ. ನೆನಪು ಮಾಡುತ್ತಾ ಮಾಡುತ್ತಾ ಕರ್ಮ ಇಂದ್ರಿಯಗಳು ವಶ ಆಗಿಬಿಡುತ್ತವೆ. ಈಗ ಕರ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವುದರಿಂದ ಅರ್ಧಕಲ್ಪಕ್ಕಾಗಿ ಬಹುಮಾನ ಸಿಗುತ್ತದೆ. ವಶ ಮಾಡಿಕೊಂಡಿಲ್ಲವೆಂದರೆ ಪಾಪ ಉಳಿದು ಬಿಡುತ್ತದೆ. ನಿಮ್ಮ ಪಾಪ ಯೋಗ ಬಲದಿಂದ ಕಡಿಮೆ ಆಗುತ್ತಾ ಹೋಗುತ್ತದೆ. ನೀವು ಪವಿತ್ರರಾಗುತ್ತಾ ಹೋಗುತ್ತೀರಿ. ಇದು ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಕರೆಯುವುದು ಸಹ ಪತಿತರಿಂದ ಪಾವನರಾಗಲು. ತಂದೆಯೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ. ತಂದೆಯೇ ಜ್ಞಾನದ ಸಾಗರನಾಗಿದ್ದಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನ ಆತ್ಮನೆಂದು ತಿಳಿಯಿರಿ, ತಂದೆಯನ್ನ ನೆನಪು ಮಾಡಿ. ಇದು ಸಹ ಜ್ಞಾನವಾಗಿದೆ. ಒಂದು ಯೋಗದ ಜ್ಞಾನವಾಗಿದೆ, ಇನ್ನೊಂದು 84 ಜನ್ಮಗಳ ಚಕ್ರದ ಜ್ಞಾನವಾಗಿದೆ. ಎರಡೂ ಪ್ರಕಾರದ ಜ್ಞಾನವಿದೆ. ಮತ್ತೆ ಅದರಲ್ಲಿ ದೈವಿ ಗುಣಗಳು ಸ್ವತಃವಾಗಿಯೇ ಸಮಾವೇಶವಾಗಿರುತ್ತದೆ. ನಾವು ಮನುಷ್ಯರಿಂದ ದೇವತೆಗಳು ಆಗುತ್ತೇವೆ ಅಂದಾಗ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ಎಂದು ಮಕ್ಕಳಿಗೆ ಗೊತ್ತಿದೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ನೋಟ್ ಮಾಡಿಕೊಳ್ಳುವುದರಿಂದ ತಮ್ಮ ಮೇಲೆ ಎಚ್ಚರಿಕೆ ಇರುತ್ತದೆ. ತಮ್ಮ ಪರಿಶೀಲನೆ ಮಾಡಿಕೊಂಡರೆ ಯಾವುದೇ ತಪ್ಪು ಆಗುವುದಿಲ್ಲ. ತಂದೆಯು ಸ್ವತಃ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವೇ ನನ್ನನ್ನು ಕರೆದಿದ್ದೀರಿ, ಏಕೆಂದರೆ ನಿಮಗೆ ತಂದೆ ಪತಿತಪಾವನನೆಂದು ಗೊತ್ತಿದೆ. ತಂದೆ ಯಾವಾಗ ಬರುತ್ತಾರೆ ಆಗ ಈ ಆದೇಶವನ್ನು ಕೊಡುತ್ತಾರೆ. ಈಗ ಈ ಆದೇಶವನ್ನು ಆತ್ಮಗಳು ಪ್ರತ್ಯಕ್ಷ ರೂಪದಲ್ಲಿ ತರಬೇಕು. ನೀವು ಈ ಶರೀರದ ಮೂಲಕ ಪಾತ್ರವನ್ನು ಮಾಡುತ್ತೀರಿ. ತಂದೆಯೂ ಸಹ ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ. ಇದು ಬಹಳ ಅದ್ಭುತವಾದ ಮಾತುಗಳಾಗಿವೆ. ತ್ರಿಮೂರ್ತಿಯ ಚಿತ್ರ ಎಷ್ಟು ಸ್ಪಷ್ಟವಾಗಿದೆ. ಬ್ರಹ್ಮ ತಪಸ್ಸು ಮಾಡಿ ಈ ರೀತಿ ಆಗುತ್ತಾರೆ. 84 ಜನ್ಮಗಳ ನಂತರ ಈ ರೀತಿ ಆಗುತ್ತಾರೆ. ನಾವು ಬ್ರಾಹ್ಮಣರೇ ದೇವತೆಗಳಾಗಿದ್ದೆವು, ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ಎಂದು ಸಹ ಬುದ್ಧಿಯಲ್ಲಿ ನೆನಪಿರಲಿ. ಈಗ ಪುನಃ ದೇವತೆಯಾಗಲು ಬಂದಿದ್ದೇವೆ. ದೇವತೆಗಳ ವಂಶ ಪೂರ್ತಿ ಆಗಿಬಿಡುತ್ತದೆ. ಆಗ ಭಕ್ತಿ ಮಾರ್ಗದಲ್ಲೂ ಸಹ ಬಹಳ ಪ್ರೀತಿಯಿಂದ ಅವರನ್ನು ನೆನಪು ಮಾಡುತ್ತಾರೆ. ಈಗ ಆ ತಂದೆಯು ನೀವು ಪದವಿಯನ್ನು ಪಡೆಯುವ ಸಲುವಾಗಿ ಓದಿಸುತ್ತಿದ್ದಾರೆ. ನೆನಪು ಸಹ ಬಹಳ ಸಹಜವಾಗಿದೆ. ಕೇವಲ ಇಲ್ಲಿ ಚಿನ್ನದ ಪಾತ್ರೆಯೂ ಬೇಕಾಗಿದೆ. ಎಷ್ಟೆಷ್ಟು ಪುರುಷಾರ್ಥ ಮಾಡುತ್ತೀರಿ ಅಷ್ಟು ಹೊಸ ಅಂಶಗಳು ಉತ್ಪನ್ನವಾಗುತ್ತದೆ. ಆಗ ಜ್ಞಾನವನ್ನು ಸಹ ಅನ್ಯರಿಗೆ ಬಹಳ ಚೆನ್ನಾಗಿ ತಿಳಿಸುತ್ತೀರಿ. ಆಗ ತಂದೆಯೇ ಬಂದು ನಮ್ಮಲ್ಲಿ ಪ್ರವೇಶ ಮಾಡಿ ಹೇಳುತ್ತಿದ್ದಾರೆಂದು ತಿಳಿಯುತ್ತೀರಿ. ತಂದೆಯೂ ಸಹ ಬಹಳ ಸಹಯೋಗವನ್ನು ಕೊಡುತ್ತಾರೆ. ಅಂದಾಗ ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. 1 ಸೆಕೆಂಡ್ ಮತ್ತೊಂದು ಸೆಕೆಂಡ್ಗೆ ಸಂಬಂಧವಿರುವುದಿಲ್ಲ. ಸಮಯ ಕಳೆಯುತ್ತಾ ಹೋಗುತ್ತದೆ. ಇಷ್ಟೊಂದು ವರ್ಷಗಳು, ಇಷ್ಟೊಂದು ತಿಂಗಳು ಹೇಗೆ ಕಳೆಯಿತು? ಪ್ರಾರಂಭದಿಂದ ಹಿಡಿದು ಸಮಯ ಕಳೆಯುತ್ತಾ ಬಂದಿದೆ. ಈ ಸೆಕೆಂಡ್ ಮತ್ತೆ 5000 ವರ್ಷಗಳ ನಂತರ ಪುನರಾವರ್ತನೆ ಮಾಡುತ್ತೀರಿ. ಇದನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕು ಹಾಗೂ ತಂದೆಯನ್ನು ನೆನಪು ಮಾಡಬೇಕು. ಇದರಿಂದ ವಿಕರ್ಮ ವಿನಾಶವಾಗುತ್ತದೆ. ಇನ್ಯಾವುದೇ ಉಪಾಯವಿಲ್ಲ. ಎಷ್ಟೊಂದು ಸಮಯವನ್ನು ನೀವು ಕೇಳುತ್ತಾ ಬಂದಿದ್ದೀರಿ. ಇದೆಲ್ಲವೂ ಭಕ್ತಿಯೇ ಆಗಿತ್ತು. ಭಕ್ತಿಯ ಫಲವನ್ನು ಭಗವಂತನೇ ಕೊಡುತ್ತಾರೆ ಎಂದು ಹೇಳುತ್ತಾರೆ. ಅಂದಾಗ ಯಾವ ಫಲವನ್ನು ಕೊಡುತ್ತಾರೆ, ಯಾವಾಗ ಮತ್ತು ಯಾವ ಫಲ ಕೊಡುತ್ತಾರೆ, ಇದು ಯಾವುದು ಸ್ವಲ್ಪವೂ ಮನುಷ್ಯರಿಗೆ ಗೊತ್ತಿಲ್ಲ. ಯಾವಾಗ ತಂದೆಯು ಫಲವನ್ನು ಕೊಡಲು ಬರುತ್ತಾರೆ ಆಗ ಪಡೆಯುವವರು ಹಾಗೂ ಕೊಡುವವರು ಜೊತೆ ಇರುತ್ತಾರೆ. ನಾಟಕದಲ್ಲಿ ಪಾತ್ರವು ಮುಂದುವರಿಯುತ್ತಾ ಹೋಗುತ್ತದೆ. ಇಡೀ ನಾಟಕದಲ್ಲಿ ಇದು ಅಂತಿಮ ಜೀವನವಾಗಿದೆ. ಈಗಲೂ ಸಹ ಒಂದು ವೇಳೆ
ಯಾರಾದರೂ ಶರೀರ ಬಿಡಬಹುದು. ಬೇರೆ ಯಾವುದಾದರೂ ಪಾತ್ರವನ್ನು ಅಭಿನಯಿಸುವುದರಿಂದ ಜನ್ಮವನ್ನು ಪಡೆಯಬಹುದು. ಯಾರಿಗಾದರೂ ಬಹಳ ಲೆಕ್ಕಾಚಾರ ಇದ್ದರೆ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಯಾರಲ್ಲಿ ಬಹಳ ಪಾಪವಿರುತ್ತದೆಯೋ ಅವರು ಪುನಃ ಪುನಃ ಒಂದು ಜನ್ಮವನ್ನು ತೆಗೆದುಕೊಂಡು ನಂತರ ಎರಡನೆಯದು, ಮೂರನೆಯದು ಹೀಗೆ ಜನ್ಮವನ್ನು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ. ಜನ್ಮವನ್ನು ತೆಗೆದುಕೊಳ್ಳುವುದು ಮತ್ತು ಮೃತ್ಯು ಹೊಂದುವುದು, ಹೀಗೆ ಗರ್ಭದಲ್ಲಿ ಹೋಗಿ ದುಃಖವನ್ನು ಅನುಭವ ಮಾಡಿ ಆ ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ. ಕಾಶಿ ಕಲ್ವಟ್ನಲ್ಲೂ ಸಹ ಇದೇ ಸ್ಥಿತಿ ಇರುತ್ತದೆ. ತಲೆಯ ಮೇಲೆ ಬಹಳ ಪಾಪದ ಹೊರೆಯಿದೆ. ಅಲ್ಲಿ ಯೋಗ ಬಲವಿಲ್ಲ. ಕಾಶಿ ಕಲ್ವಟ್ನಲ್ಲಿ ದೇಹ ಬಿಡುವುದು ಎಂದರೆ ತನ್ನ ದೇಹವನ್ನು ಘಾತ ಮಾಡಿಕೊಳ್ಳುವುದು. ಆತ್ಮವು ಸಹ ಇದು ಶರೀರದ ಘಾತವೆಂದು ತಿಳಿದುಕೊಳ್ಳುತ್ತದೆ. ಆತ್ಮವು ಹೇಳುತ್ತದೆ, ತಂದೆಯೇ, ಯಾವಾಗ ನೀವು ಬರುತ್ತೀರಿ ಆಗ ನಾವು ನಿಮ್ಮ ಮೇಲೆ ಬಲಿಹಾರಿ ಆಗುತ್ತೇವೆ. ಉಳಿದಂತೆ ಭಕ್ತಿ ಮಾರ್ಗದಲ್ಲಿ ಬಲಿ ಆಗುತ್ತಾರೆ. ಅದು ಭಕ್ತಿ ಆಗಿಬಿಡುತ್ತದೆ. ದಾನ, ಪುಣ್ಯ, ತೀರ್ಥ, ಯಾತ್ರೆ ಮುಂತಾದವುಗಳೆಲ್ಲವೂ ಯಾರೊಂದಿಗೆ ಲೆಕ್ಕಾಚಾರ ಕೊಟ್ಟು ತೆಗೆದುಕೊಳ್ಳುವಂಥದ್ದಾಗಿ ಬಿಡುತ್ತದೆ? ಪಾಪಾತ್ಮರೊಂದಿಗೆ. ರಾವಣನ ರಾಜ್ಯವಲ್ಲವೇ? ತಂದೆಯು ತಿಳಿಸುತ್ತಾರೆ, ಬಹಳ ಎಚ್ಚರಿಕೆಯಿಂದ ಕೊಟ್ಟು ತೆಗೆದುಕೊಳ್ಳಬೇಕು. ಒಂದು ವೇಳೆ ಎಲ್ಲಿಯಾದರೂ ಕೊಟ್ಟಿದ್ದನ್ನು ಕೆಟ್ಟ ಕರ್ಮದಲ್ಲಿ ತೊಡಗಿಸಿದರೆ ನಿಮ್ಮ ತಲೆಯ ಮೇಲೆ ಅದರ ಹೊರೆ ಏರುತ್ತದೆ. ದಾನ ಪುಣ್ಯವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ಬಡವರಿಗೆ ಅನ್ನ ಹಾಗೂ ವಸ್ತ್ರವನ್ನು ದಾನ ಮಾಡಲಾಗುತ್ತದೆ. ಹಾಗೂ ಈ ಸಮಯದಲ್ಲಿ ಧರ್ಮಶಾಲೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ಶ್ರೀಮಂತರಿಗಾಗಿ ದೊಡ್ಡ ಮಹಲುಗಳು ಇವೆ, ಬಡವರಿಗೆ ಗುಡಿಸಲುಗಳು ಇವೆ. ಅವರಂತೂ ಅಶುದ್ಧ ಚರಂಡಿ ಅಂತಹ ಕಾಲುವೆಗಳ ಬಳಿ ಇರುತ್ತಾರೆ. ಆ ಕೊಳಕು ಗೊಬ್ಬರವಾಗುತ್ತದೆ ಮತ್ತು ಅದನ್ನು ಮಾರಾಟ ಮಾಡುತ್ತಾರೆ. ಮತ್ತೆ ಅದರಿಂದ ಬೆಳೆ ಬೆಳೆಯುತ್ತಾರೆ. ಅಂದರೆ ಸತ್ಯಯುಗದಲ್ಲಿ ಈ ರೀತಿ ಕಸದಿಂದ ಬೆಳೆಯನ್ನು ಬೆಳೆಯುವುದಿಲ್ಲ. ಅಲ್ಲಂತೂ ಮಣ್ಣು ಹೊಸದಾಗಿರುತ್ತದೆ. ಅದರ ಹೆಸರು ಸ್ವರ್ಗವಾಗಿದೆ. ಪುಕರಾಜ್ ಪರಿ, ಸಬ್ಜ್ ಪರಿ ಎಂಬ ಹೆಸರುಗಳ ಗಾಯನವಿದೆ. ಇದೆಲ್ಲವೂ ರತ್ನಗಳಾಗಿವೆ ಅಲ್ಲವೇ? ಕೆಲವರು ಎಷ್ಟೊಂದು ಸೇವೆ ಮಾಡುತ್ತಾರೆ. ಕೆಲವರು ನಾವು ಸೇವೆ ಮಾಡಲಾಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ತಂದೆಗೆ ಎಲ್ಲರೂ ರತ್ನಗಳೇ ಆಗಿದ್ದಾರೆ. ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪೂಜಿಸಲ್ಪಡುತ್ತಾರೆ. ದೇವತೆಗಳಿಗೆ ಪೂಜೆ ನಡೆಯುತ್ತದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪೂಜೆಗಳು ನಡೆಯುತ್ತವೆ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ಇದನ್ನು ನೋಡುತ್ತಾ ಮಜಾ ಎನಿಸುತ್ತದೆ. ನಾವು ಪಾತ್ರಧಾರಿಗಳಾಗಿದ್ದೇವೆ. ಈ ಸಮಯದಲ್ಲಿ ನಿಮಗೆ ಜ್ಞಾನವು ಪ್ರಾಪ್ತಿ ಆಗುತ್ತದೆ. ಆದ್ದರಿಂದ ನೀವು ಬಹಳ ಖುಷಿ ಪಡುತ್ತೀರಿ. ಭಕ್ತಿಯದು ಪಾತ್ರವಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಭಕ್ತಿಯಲ್ಲಿಯೂ ಸಹ ಬಹಳ ಖುಷಿ ಪಡುತ್ತಾರೆ. ಗುರು ಮಾಲೆಯ ಜಪ ಮಾಡಿ ಎಂದು ಹೇಳಿದರೆ ಸಾಕು, ಆ ಖುಷಿಯಲ್ಲಿ ಜಪ ಮಾಡಲು ತೊಡಗಿಬಿಡುತ್ತಾರೆ. ಆದರೆ ಏನೂ ತಿಳುವಳಿಕೆ ಇರುವುದಿಲ್ಲ. ಶಿವ ತಂದೆಯು ನಿರಾಕಾರನಾಗಿದ್ದಾರೆ. ಬಲೆ ಅವರಿಗೆ ಹಾಲು, ನೀರು ಮುಂತಾದವುಗಳನ್ನು ಏಕೆ ಅರ್ಪಿಸುತ್ತಾರೆ? ಮೂರ್ತಿಗಳಿಗೆ ಭೋಗವನ್ನು ಇಡುತ್ತಾರೆ. ಅವರು ಏನಾದರೂ ತಿನ್ನುತ್ತಾರೆಯೇ? ಭಕ್ತಿಯ ವಿಸ್ತಾರ ದೊಡ್ಡದಾಗಿದೆ. ಭಕ್ತಿಯು ವೃಕ್ಷವಾಗಿದೆ. ಜ್ಞಾನ ಅದರ ಬೀಜವಾಗಿದೆ. ರಚಯಿತ ಮತ್ತು ರಚನೆಯನ್ನು ನೀವು ಮಕ್ಕಳ ವಿನಃ ಮತ್ಯಾರೂ ತಿಳಿಯುವುದಿಲ್ಲ. ಕೆಲವು ಮಕ್ಕಳಂತೂ ತಮ್ಮ ಮೂಳೆಗಳನ್ನು ಈ ಸೇವೆಯಲ್ಲಿ ಸ್ವಾಹ ಮಾಡುವಂತಹವರಿದ್ದಾರೆ. ಇದು ನಿಮ್ಮ ಕಲ್ಪನೆ ಆಗಿದೆ ಎಂದು ನಿಮಗೆ ಕೆಲವರು ಹೇಳುತ್ತಾರೆ. ಅರೆ, ಇದಂತೂ ಪ್ರಪಂಚದ ಇತಿಹಾಸ, ಭೂಗೋಳವು ಪುನರಾವರ್ತನೆ ಆಗುತ್ತದೆ. ಕಲ್ಪನೆಗಳು ಪುನರಾವರ್ತನೆ ಆಗುತ್ತದೆಯೇ? ಇದಂತೂ ಜ್ಞಾನವಾಗಿದೆ. ಇದು ಹೊಸ ಮಾತುಗಳು, ಹೊಸ ಪ್ರಪಂಚಕ್ಕಾಗಿಯೇ ಇವೆ. ಭಗವಾನುವಾಚ, ಭಗವಂತನು ಹೊಸಬರಾಗಿದ್ದಾರೆ. ಅವರ ಮಹಾವಾಕ್ಯಗಳು ಸಹ ಹೊಸದಾಗಿವೆ. ಅವರು ಕೃಷ್ಣ ಭಗವಾನುವಾಚ ಎಂದು ಹೇಳುತ್ತಾರೆ. ನೀವು ಶಿವ ಭಗವಾನುವಾಚ ಎಂದು ಹೇಳುತ್ತೀರಿ. ಪ್ರತಿಯೊಬ್ಬರದು ತಮ್ಮ ತಮ್ಮ ಮತವಾಗಿದೆ. ಒಬ್ಬರದು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಇದು ವಿದ್ಯೆಯಾಗಿದೆ. ಶಾಲೆಯಲ್ಲಿ ಓದುತ್ತೀರಿ. ಕಲ್ಪನೆಯ ಮಾತೇ ಇಲ್ಲ. ತಂದೆಯಾಗಿದ್ದಾರೆ ಜ್ಞಾನಸಾಗರ, ಜ್ಞಾನಪೂರ್ಣ.
ಋಷಿ ಮುನಿಗಳು ಹೇಳುತ್ತಾರೆ, ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದಿಲ್ಲ ಎಂದು. ಯಾವ ಆದಿ ಸನಾತನ ದೇವಿ ದೇವತೆಗಳೇ ತಿಳಿದುಕೊಂಡಿಲ್ಲವೆಂದಾಗ ಅವರಿಗೆ ಈ ಜ್ಞಾನವು ಎಲ್ಲಿಂದ ಸಿಗುತ್ತದೆ? ಯಾರು ಇದನ್ನು ತಿಳಿದಿದ್ದಾರೆಯೋ ಅವರೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಂತರ ಸಂಗಮಯುಗ ಬಂದಾಗ ತಂದೆಯು ಬಂದು ತಿಳಿಸುತ್ತಾರೆ. ಹೊಸಬರು ಈ ಮಾತುಗಳನ್ನು ಕೇಳಿದಾಗ ಗೊಂದಲಕ್ಕೀಡಾಗುತ್ತಾರೆ. ಹೌದು, ನೀವು ಅಷ್ಟೇ ಸತ್ಯ, ಉಳಿದೆಲ್ಲವೂ ಅಸತ್ಯ ಎಂದು ಕೇಳುತ್ತಾರೆ. ಗೀತಾ ಮಾತಾ ಯಾವ ತಂದೆ ಆಗಿದ್ದಾರೆಯೋ ಅವರನ್ನೇ ಖಂಡನೆ ಮಾಡಿದ್ದಾರೆ. ಉಳಿದೆಲ್ಲವೂ ರಚನೆ ಆಗಿದೆ ಎಂದು ನೀವು ತಿಳಿಯುತ್ತೀರಿ. ಸನ್ಯಾಸಿಗಳಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ವೇದ ಶಾಸ್ತ್ರಗಳಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನವಿರುವುದಿಲ್ಲ. ವೇದಗಳಿಂದ ಯಾವ ಧರ್ಮದ ಸ್ಥಾಪನೆ ಆಯಿತು ಎಂದು ಮೊದಲು ತಿಳಿಸಿ. ಧರ್ಮಗಳಿರುವುದೇ 4. ಪ್ರತಿಯೊಂದು ಧರ್ಮದ ಧರ್ಮಶಾಸ್ತ್ರ ಒಂದೇ ಆಗಿರುತ್ತದೆ. ತಂದೆಯು ಬ್ರಾಹ್ಮಣ ಕುಲದ ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣರೇ ಪುನಃ ಸೂರ್ಯವಂಶಿ ಚಂದ್ರವಂಶಿ ಕುಲದಲ್ಲಿ ತಮ್ಮ ಪದವಿಯನ್ನು ಪಡೆಯುತ್ತಾರೆ. ತಂದೆಯೇ ಬಂದು ತಮ್ಮ ಸನ್ಮುಖದಲ್ಲಿ ತಿಳಿಸುತ್ತಾರೆ. ಈ ರಥದ ಮೂಲಕ ಅಂದಾಗ ಶರೀರವಂತೂ ಅವಶ್ಯವಾಗಿ ಬೇಕಾಗಿದೆ. ಆತ್ಮವಂತೂ ನಿರಾಕಾರನಾಗಿದೆ. ಆತ್ಮಕ್ಕೆ ಸಾಕಾರ ಶರೀರವು ಸಿಗುತ್ತದೆ. ಆತ್ಮವು ಎಂತಹದ್ದಾಗಿದೆ ಎಂಬುದನ್ನು ತಿಳಿಯದಿದ್ದರೆ ತಂದೆಯನ್ನು ಹೇಗೆ ತಿಳಿಯುತ್ತಾರೆ? ಸತ್ಯವನ್ನಂತೂ ತಂದೆಯೇ ತಿಳಿಸುತ್ತಾರೆ. ಉಳಿದೆಲ್ಲವೂ ಅಸತ್ಯವಾಗಿದೆ. ಆದ್ದರಿಂದ ಯಾವುದೇ ಲಾಭವಿಲ್ಲ. ಯಾರ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ? ಇದೇನೂ ತಿಳಿದಿಲ್ಲ, ತಂದೆಯನ್ನು ತಿಳಿದಿಲ್ಲ. ತಂದೆಯು ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಜ್ಞಾನದಿಂದ ಸದ್ಗತಿ ಆಗುತ್ತದೆ. ಅರ್ಧಕಲ್ಪ ಜ್ಞಾನ, ಅರ್ಧಕಲ್ಪ ಭಕ್ತಿ ಆಗಿದೆ. ರಾವಣನ ರಾಜ್ಯದಿಂದ ಭಕ್ತಿ ಪ್ರಾರಂಭವಾಗುತ್ತದೆ. ಭಕ್ತಿಯಿಂದ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನವಾಗಿ ಬಿಡುತ್ತಾರೆ. ಯಾರ ಕರ್ತವ್ಯವನ್ನು ತಿಳಿದಿಲ್ಲ. ಭಗವಂತನಿಗಂತೂ ಎಷ್ಟೊಂದು ಪೂಜೆಯನ್ನು ಮಾಡುತ್ತಾರೆ, ಏನನ್ನೂ ತಿಳಿದಿಲ್ಲ. ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ, ಶ್ರೇಷ್ಠ ಪದವಿಯನ್ನು ಪಡೆಯಲು ತಮ್ಮನ್ನು ತಾವು ಆತ್ಮನೆಂದು ತಿಳಿಯಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲಿಯೇ ಪರಿಶ್ರಮವಿದೆ. ಒಂದು ವೇಳೆ ಯಾರ ಬುದ್ಧಿಯಾದರೂ ಮಂದ ಬುದ್ಧಿಯಾಗಿದ್ದರೆ ಮಂದ ಬುದ್ಧಿಯಿಂದಲೇ ನೆನಪು ಮಾಡಲಿ. ಆದರೆ ನೆನಪು ಒಬ್ಬರನ್ನೇ ಮಾಡಲಿ. ಬಾಬಾ ತಾವು ಬಂದರೆ ತಮ್ಮ ಜೊತೆಯೇ ಬುದ್ಧಿಯೋಗವನ್ನು ಜೋಡಿಸುತ್ತೇವೆ ಎಂದು ಹೇಳುತ್ತಾರೆ. ಈಗ ತಂದೆಯೂ ಸಹ ಬಂದಿದ್ದಾರೆ. ತಾವೆಲ್ಲ ಯಾರ ಜೊತೆ ಮಿಲನ ಮಾಡಲು ಬಂದಿದ್ದೀರಿ? ಯಾರು ಪ್ರಾಣದಾನ ಕೊಡುತ್ತಾರೆ, ಆತ್ಮನನ್ನು ಅಮರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ, ಮೃತ್ಯುವಿನ ಮೇಲೆ ವಿಜಯಿಯನ್ನಾಗಿ ಮಾಡುತ್ತಾರೆ. ನಿಮ್ಮನ್ನು ಅಮರಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆಯು ತಿಳಿಸಿದ್ದಾರೆ. ಅಮರ ಕತೆ ಪಾರ್ವತಿಗೆ ತಿಳಿಸಿದರು ಎಂದು ತೋರಿಸುತ್ತಾರಲ್ಲವೇ? ಈಗ ಅಮರನಾಥ ಒಬ್ಬರೇ ಆಗಿದ್ದಾರೆ. ಹಿಮಾಲಯದ ಪರ್ವತದ ಮೇಲೆ ಕುಳಿತು ಕತೆ ತಿಳಿಸುತ್ತಾರೇನು? ಭಕ್ತಿ ಮಾರ್ಗದ ಪ್ರತಿಯೊಂದು ಮಾತಿನಲ್ಲಿ ಆಶ್ಚರ್ಯ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಯೋಗ ಬಲದಿಂದ ಕರ್ಮ ಇಂದ್ರಿಯ ಜೀತರಾಗಿ ಸಂಪೂರ್ಣ ಪವಿತ್ರರಾಗಬೇಕು. ಈ ಅವಸ್ಥೆಯನ್ನು ಪಡೆಯಲು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸದಾ ಬುದ್ಧಿಯಲ್ಲಿ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗಿದ್ದೆವು, ಈಗ ಮತ್ತೆ ದೇವತೆಗಳು ಆಗಲು ಬಂದಿದ್ದೇವೆ ಎಂದು ನೆನಪಿರಬೇಕು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಪಾಪ ಹಾಗೂ ಪುಣ್ಯವನ್ನು ತಿಳಿದು ವ್ಯವಹಾರ ಮಾಡಬೇಕು. ಇಂದಿನ ವರದಾನ, ಸರ್ವಶಕ್ತಿಗಳನ್ನು ಸಹಯೋಗಿಯನ್ನಾಗಿ ಮಾಡಿಕೊಂಡು ಪ್ರತ್ಯಕ್ಷತೆಯ ಪರದೆಯನ್ನು ತೆರೆಯುವಂತಹ ಸತ್ಯ ಸೇವಾಧಾರಿ ಭವ. ವರದಾನದ ವಿಶ್ಲೇಷಣೆ. ಪ್ರತ್ಯಕ್ಷತೆಯ ಪರದೆ ಯಾವಾಗ ತೆರೆಯುವುದೆಂದರೆ ಯಾವಾಗ ಎಲ್ಲ ಶಕ್ತಿಗಳು ಸೇರಿ ಹೇಳುತ್ತಾರೆ, ಶ್ರೇಷ್ಠ ಶಕ್ತಿ ಈಶ್ವರೀಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿದೆ, ಅಲ್ಲದೆ ಇದು ಒಂದೇ ಪರಮಾತ್ಮನ ಶಕ್ತಿಯಾಗಿದೆ. ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ಒಟ್ಟಿಗೆ ಸೇರಿ ಇಂತಹ ಸ್ನೇಹ ಮಿಲನ ಮಾಡಬೇಕು.
ಅದಕ್ಕಾಗಿ ಎಲ್ಲರನ್ನ ಸ್ನೇಹದ ಸೂತ್ರದಲ್ಲಿ ಕಟ್ಟಿ ಸಮೀಪದಲ್ಲಿ ತನ್ನಿ, ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ. ಈ ಸ್ನೇಹವೇ ಅಯಸ್ಕಾಂತವಾಗಿದೆ. ಅದು ಎಲ್ಲವನ್ನ ಒಟ್ಟಿಗೆ ಸಂಘಟಿತ ರೂಪದಲ್ಲಿ ತಂದೆಯ ಸ್ಟೇಜ್ ಮೇಲೆ ತಲುಪಿಸುತ್ತದೆ. ಆದ್ದರಿಂದ ಈಗ ಅಂತಿಮ ಪ್ರತ್ಯಕ್ಷತೆಯ ಹೀರೋ ಪಾತ್ರದಲ್ಲಿ ನಿಮಿತ್ತರಾಗುವಂತಹ ಸೇವೆ ಮಾಡಿ. ಆಗ ಹೇಳಲಾಗುತ್ತದೆ ಸತ್ಯ ಸೇವಾದಾರಿ ಎಂದು. ಇಂದಿನ ಸ್ಲೋಗನ್: ಸೇವೆಯ ಮೂಲಕ ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವುದು ಇದು ಮುಂದುವರಿಯುವ ಲಿಫ್ಟ್ ಆಗಿದೆ. ಒಳ್ಳೆಯದು. ಓಂ ಶಾಂತಿ.